ಬೆಂಗಳೂರಿನಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದಂತಹ 5 ವರ್ಷದ ಮಗು ಬಲಿಯಾಗಿದ್ದಂತಹ ಪ್ರಕರಣಕ್ಕೆ ಟ್ವಿಸ್ಟ್ ಒಂದು ಸಿಕ್ಕಿದೆ. 8 ತಿಂಗಳ ಬಳಿಕ ಯಾರೂ ಕೂಡ ಊಹೆನೇ ಮಾಡದೇ ಆಗಿರುವಂತಹ ಒಂದು ಟ್ವಿಸ್ಟ್ ಈಗ ಸಿಕ್ಕಿದೆ. FSL ಹಾಗೂ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಯ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಅಂಶವೊಂದು ರಿವೀಲ್ ಆಗಿದೆ. 2024ರ ಅಕ್ಟೋಬರ್ 7ನೇ ತಾರೀಕು ಬೆಂಗಳೂರಿನ KP ಅಗ್ರಹಾರದ ಭುವನೇಶ್ವರಿ ನಗರದಲ್ಲಿರುವಂತಹ ಫುಡ್ ಪಾಯ್ಸನ್ನಿಂದ 5 ವರ್ಷದ ಮಗು ಜೀವವನ್ನು ಕಳ್ಕೊಂಡಿತ್ತು. ಅದಲ್ಲದೆ ತಂದೆ ಹಾಗೂ ತಾಯಿ ಸ್ಥಿತಿ ಕೂಡ ಗಂಭೀರವಾಗಿ ಇಬ್ಬರೂ ಕೂಡ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿದ್ರು. ಆಗ ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದಂತಹ ಕೇಕನ್ನು ತಿಂದು ಫುಡ್ ಪಾಯ್ಸನ್ ಆಗಿದೆ ಅಂತ ಅನ್ನುವಂಥ ವಿಚಾರ ಆಗ ಹರಿದಾಡಿತ್ತು. ಈ ಬಗ್ಗೆ FSL ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಅಧಿಕಾರಿಗಳು ತನಿಖೆಯನ್ನು ನಡೆಸಿದರು. ಇದೀಗ ಅಧಿಕಾರಿಗಳು ನಡೆಸಿದಂತಹ ತನಿಖೆಯಲ್ಲಿ ಅಚ್ಚರಿಯ ವಿಚಾರ ರಿವೀಲ್ ಆಗಿದೆ. ಫ್ರಿಡ್ಜ್ನಲ್ಲಿಟ್ಟಿದ್ದಂತಹ ವಾಂಗಿಬಾತ್ಗೆ ಫಂಗಸ್ ಆಗಿತ್ತು. ಇದೇ ವಾಂಗಿಬಾತ್ ತಿಂದಂತಹ ಎಫೆಕ್ಟ್ನಿಂದ ಮಗು ಮೃತವನ್ನ ಪಟ್ಟಿದೆ ಅಂತ ದೃಢವಾಗಿದೆ. ಹೀಗಾಗಿ KP ಅಗ್ರಹಾರ ಪೊಲೀಸರು ಕೋರ್ಟ್ಗೆ ವರದಿಯನ್ನ ಕೊಡೋದಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಜೀವ ಅನ್ನೋದು ಯಾವ ರೀತಿ ಹೋಗುತ್ತೋ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಆದರೆ ಫ್ರಿಡ್ಜ್ನಲ್ಲಿಟ್ಟಿದ್ದಂತಹ ವಾಂಗಿಬಾತ್ ತಿಂದು ಮಗು ಜೀವವನ್ನು ಕಳೆದುಕೊಂಡಿದ್ದಾರೆ ಅನ್ನುವಂಥ ವಿಷಯನ ಕೇಳಿ ಜನ ಶಾಕ್ನಲ್ಲಿದ್ದಾರೆ.